ನಮಸ್ಕಾರ ರೀಪ ಎಲ್ಲರಿಗೂ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಮುಗಿತು. ಟೀಕೆ ಅಪಸರಗಳು, ಪ್ರತಿಕಾರಗಳು, ಘೋಷಣೆಗಳು, ವಿಜಯೋತ್ಸವಗಳು, ಯಾರ್ಯಾರೆಲ್ಲೆಲ್ಲಿ ಅಡ್ಡಾಡ್ರಿ, ಏನೇನು ಅಡ್ಡಾಡ್ರಿ ಎಲ್ಲ ಮುಗಿದು ಹೋತ ಕತಿ ಮರ್ತಂಗೆ ಆತ್ರಿ. ಇನ್ನು ಮತ್ತು ಬೆಳಗಾವಿ ಜಿಲ್ಲಾ DCC ಬ್ಯಾಂಕ್ ಚುನಾವಣೆ ಬರ್ತೀನಿ. ಇನ್ನು ಇತರದ ರಣರಂಗ ಚಾಲು ಆಗೋದು, ಇತರ ಇಫೆಕ್ಟ್ ಇತರ ಮೇಲೆ ಬೀಳ್ತೈತೋ ಅನ್ನೋದು ಇನ್ನು ಕಾದು ನೋಡ್ಬೇಕು. 16 ಸಹಿತ ಚುನಾವಣೆ ಮಾಡ್ಬೇಕಂತೇಳಿ ಕೆಲವು ಟೀಮ್ ತಯಾರಾಗೈತಿ. ಗುಪ್ತವಾಗಿ ಮೀಟಿಂಗುಗಳು ಮಾಡಕತ್ತಾರ. ಪ್ರಭಾಕರ್ ಕೋರೆ ಮತ್ತು ರಮೇಶ್ ಕತ್ತಿ, ಲಕ್ಷ್ಮಣ ಸೌದಿ, ಕಾಗೆ ಇಂಥವ್ರೆಲ್ಲರೂ ಕೂಡ್ಕೊಂಡು ಒಂದು ಕಡೆ ಗುಪ್ತ ಮೀಟಿಂಗ್ ಮಾಡಕತ್ತಾರ. 16 ಅಭ್ಯರ್ಥಿಗಳು ನಿಂದ್ರಸೋನು, ಶಡ್ ಹೊಡಿಯೋನು, ನೋಡೋನು ನಮ್ಮೂ ಎಟ್ಟು ಬರ್ತಾವ, ಅವರು ಎಟ್ಟು ಬರ್ತಾವ ಅಂಥೇಳಿ. ಆದರೆ ಬಾಲಚಂದ್ರ ಜಾರಕಿಹೊಳಿ ಈಗಾಗಲೇ ಘೋಷಣೆ ಮಾಡ್ಯಾರ 12 ಬರ್ತಾವ. ಅದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಲಿಂಗಾಯತರಿಗೆ. ಹಾಗಾದ್ರೆ ಇನ್ನು ಯಾವ ಅಭ್ಯರ್ಥಿಗಳು ಆರಿಸಿ ಬರ್ತಾರ? ರಾಮದುರ್ಗದಿಂದ ಯಾರು ಬರ್ತಾರ? ಈಗ ಸೌದತ್ತಿದಿಂದ ಯಾರು ಬರ್ತಾರ? ಯರಗಟ್ಟಿ ಒಂದು ಬಂತು. ಇನ್ನು ಕಿತ್ತೂರದಿಂದ, ಬೆಳಗಾವಿ ಗ್ರಾಮೀಣ, ಗೋಕಾಕು, ಕಾಗವಾಡು ಮತ್ತು ರಾಯಬಾಗ, ಹುಕ್ಕೇರಿ, ನಿಪ್ಪಾಣಿ ಇವೆಲ್ಲ ಕ್ಷೇತ್ರಗಳಿಂದ ಇನ್ನೂ ಯಾವ ರೀತಿ ಈ ಗುಪ್ತ ಮೀಟಿಂಗ್ ಮಾಡೋರು ಇನ್ನು ರಣತಂತ್ರ ಹಿಣಿತಾರೆ ಇನ್ನೂ ಕಾದು ನೋಡ್ಬೇಕ್ರಿ. ಯಾಕಂದರೆ ಈಗ ಒಂದು ರಮೇಶ್ ಕತ್ತಿಗೊಂದು ಶಕ್ತಿ ಬಂದೈತಿ. ನಾನು ವಿದ್ಯುತ್ ಸಹಕಾರಿ ಸಂಘದಲ್ಲಿ 15 ಗೆದ್ದೇನಿ, ಇನ್ನು ನಾನು 15 DCC ಬ್ಯಾಂಕು ಗೆಲ್ತೇನೆ, ಎಲ್ಲರೂ ನನ್ನ ಜೊತೆ ಕೈ ಜೋಡಿಸ್ರಿ, ನಮಗೆ ಶಕ್ತಿ ಕೊಡ್ರಿ, ಇಡೀ ಜಿಲ್ಲಾದಾಗ ಎಲ್ಲ ಅಭ್ಯರ್ಥಿಗಳನ್ನ ಹಾಕೋನು, ಹಾಕಿದ ಮೇಲೆ ಅದನ್ನು ಚುನಾವಣೆ ಮಾಡೋನು, ಅವಿರೋಧ ಮಾಡೋದು ಬೇಡ. ಇದು ಒಂದು ಗುಪ್ತದ ಮೀಟಿಂಗ್. ಆದರೆ ರಾಜಕಾರಣ ನಿಂತು ನೀರಲ್ಲಲ್ರಿ. ರಾಜಕಾರಣದಾಗ ಯಾವಾಗೇನು ರಾತ್ರಿ ಮಿಲಾಪ್ ಕುಸ್ತಿ ಮಾಡ್ಕೋತಾರೆ ಇವ್ರು. ಉಸಾಬರಿನ ಬೇಡ, ಜನರಿಗೆ ಹೇಳೋದು ಚುನಾವಣೆ ಮಾಡೋಣ ಹಂಗೆ ಮಾಡೋಣ ಅಂತೇಳಿ ಮತ್ತು ರಾತ್ರಿ ನೀ 8 ನಾ 8 16 2.5 ವರ್ಷ ಹಂಚ್ಕೊಂಡ್ಬಿಟ್ರೆ ಅಂದ್ರೆ ಮತ್ತೆ ಏನು ಮಾಡೋದು ರೀ. ಯಾಕಂದ್ರೆ ಎಲ್ಲರೂ ದೃಷ್ಟಿ ಆ ಪದಕ್ಕೊಂದು ಇರ್ತೈತಿ, ಒಂದು ಮೆಡಲ್. ಆ ಮೆಡಲ್ ಗೆಲ್ಲೋ ಸಲುವಾಗಿ ಎಲ್ಲರದು ಗುರಿ ಇರ್ತೈತಿ. ಆದರೆ ನೀ 2.5 ವರ್ಷ ನಾ 2.5 ವರ್ಷ ಪದಕ ತೊಗೊಂಡ್ಬಿಟ್ಟು ಅಂದ್ರೆ ಜನ ಶಾಂತ ಇದನ್ನು ವಿಚಾರ ಮಾಡ್ತಾರೆ. ಆದ್ರೆ ಕಾಂಚಾನ ಮಾತ್ರ ಭಾಳ ಕೆಲಸ ಮಾಡಿದ್ರೆ ಭಾಳ ಜನ ಈಗ PKPS ಸೊಸೈಟಿ ಅವ್ರಿಗೆ ಹಾಕೋದು ಕೂತಿರ್ಬೇಕು. ಈಗಾಗಲೇ ಒಂದು ಕಂತು ಮುಟ್ಟ್ಯಾವ, ಇನ್ನೂ 2ನೇ ಕಂತು 3ನೇ ಕಂತು 4ನೇ ಕಂತು. ಯಾಕಂದರೆ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತಂದ್ರೆ ರೊಕ್ಕ ಬರೋದಿಲ್ಲ ರೀ. ಮ್ಯಾಚ್ ಫಿಕ್ಸಿಂಗ್ ಆಗಲಿಲ್ಲ, ರಣರಂಗಕ್ಕೆ ಇಳಿತು, ನೆಟ್ಟಗೆ ದುಡ್ಡು ಬರ್ತಾವೆ. ಚೈನಿ ಮತ್ತು ಧಾಬಾಗಳು ರಾತ್ರಿ 12-2 ಗಂಟೆ ತನಕ ಚಾಲು. ಇವೆಲ್ಲ ವಿಚಾರಗಳ PKPS ಸೊಸೈಟಿ ಅವ್ರು ಏನು ವಿಚಾರ ಮಾಡ್ತಾರೆ? ಚುನಾವಣೆ ಆಗಬೇಕು ಅಂದ್ರೆ ಬರ್ತಾರೆ ಅವ್ರು ನಮ್ಮ ಕಡೆ. ಚುನಾವಣೆ ಆಗಲಿಲ್ಲ ಅಂದರೆ ಏನು ಮಾಡ್ತೀರಿ? ನೇರವಾಗಿ ಓಟ್ ಹಾಕೋದಾ? ಇಲ್ಲಿಕಂದ್ರೆ ಅವಿರೋಧ ಆತಂದ್ರೆ ಓಟು ಇಲ್ಲ. ಅವಿರೋಧ ಆಯ್ತಂದ್ರೆ ಓಟ್ ಹಾಕೋಕ್ಕೆ ಪವರ್ ಇಲ್ಲ, ಸುಮ್ಮ ಕೂತ್ಬಿಡೋದು ಇಲ್ಲೇ. ನಾಮಪತ್ರ ಚಾಲು ಆಗೋದ್ರೆ 4ನೇ ತಾರೀಕಿದಿಂದ ಇನ್ನು ನಾಮಪತ್ರ ಚಾಲು ಆದ ತಕ್ಷಣ ಇನ್ನು ಅಭ್ಯರ್ಥಿಗಳು ಯಾರ್ಯಾರು ಇನ್ನು ರಾಯಬಾಗದಿಂದ ಕುಲಗೂಡನ್ನು ಸೋಲಿಸೋ ಸಲುವಾಗಿ ಅಲ್ಲಿ ಒಂದು ಅಭ್ಯರ್ಥಿಗಳನ್ನ ತಯಾರು ಮಾಡಕತ್ತಾರೆ. ನಿಪ್ಪಾಣಿ ಜೊಲ್ಲೆನ ಸೋಲಿಸೋ ಸಲುವಾಗಿ ಈಗ ಕತ್ತಿ ಒಂದು ರಣತಂತ್ರ ಹೆಣೆ ಹಾಕತ್ತಾರೆ. ಇನ್ನು ಅದನ್ನು ನೋಡ್ಬೇಕು. ಇನ್ನು ಆ ಕುಸ್ತಿದಾಗ ಕಾಗವಾಡ ಶಾಸಕ ಮತ್ತು ಲಕ್ಷ್ಮಣ ಸೌದಿ ಹೆಂಗೆ ಕೈ ಜೋಡಿಸ್ತಾರೆ ಅನ್ನೋದು ಭಾಳ ಪ್ರಶ್ನೆ ಐತ್ರಿ. ಇನ್ನು ಮತ್ತು ಚಂದ್ರರಾಜ್ ಹಟ್ಟಿಯೊಳಗೆ ನಿಂದ್ರತನಾಕತ್ತಾರೆ ರೀ, ಗೆಲ್ತಿ ನಿಂದ್ರನಾಕತ್ತಾರೆ. ಆದ್ರೆ ನಾ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ತೊಗೊಂಡನಪ್ಪ ಸಾಕು, ನನಗೆ DCC ಬ್ಯಾಂಕ್ ಬ್ಯಾಡ ಅಂತ ನಾವು. ಹಂಗಾರೆ ಅಲ್ಲೇನು ಅರವಿಂದ್ ಪಾಟೀಲ್ ಗ್ರೀನ್ ಸಿಗ್ನಲ್ ಕೊಡ್ತಾರೋ ಏನು, ಅರವಿಂದ್ ಪಾಟೀಲ್ನ ಸೋಲಿಸೋ ಸಲುವಾಗಿ ಏನು ರಣತಂತ್ರ ಹೆಣಿತಾರೋ ಏನು ನೋಡ್ಕೊತ ಹೋಗ್ಬೇಕು. ಯಾಕಂದ್ರೆ ಪ್ರಭಾಕರ್ ಕೋರೆ, ರಮೇಶ್ ಕತ್ತಿ, ಈ ಲಕ್ಷ್ಮಣ ಸೌದಿ ಇವೆಲ್ಲ ಘಟಾನುಘಟಿಗಳು. ಅಶೋಕ ಪಟ್ಟಣ, ಮಾಂತೇಶ್ ಕೌಜಲ್ಗಿ, VI ಪಾಟೀಲ, ಮಾಂತೇಶ್ ದೊಡ್ಡಗೌಡ್ರ ಇವರೆಲ್ಲರೂ ಕೂಡಿ ಒಂದು ಸುತ್ತಿನ ಮಾತುಕತೆ ಈಗ ಫೋನ್ಯಾಗ ಮಾತಾಡ್ಯಾರ. ಈಗ ನಾಳೇನೋ ಎಲ್ಲೋ ಗುಪ್ತ ಜಗದಾಗ ಕೂಡಾರ್ದಾರ್ದ್ರಿ. ಆ ಗುಪ್ತ ಜಗದಾಗ ಕೂಡ್ರೆ ಮಾತ್ರ ಇನ್ನು DCC ಬ್ಯಾಂಕು ಇನ್ನು ರಾಜ್ಯ ಎಲ್ಲ ದೇಶ ನೋಡ್ಬೇಕು. ಹುಕ್ಕೇರಿ ಸೊಸೈಟಿ ರಾಜ್ಯ ನೋಡಿದ್ರೆ ಇನ್ನು DCC ದೇಶ ನೋಡ್ಬೇಕ್ರಲ್ಲ. ಈಗಾಗಲೇ ಒಂದು PLD ಬ್ಯಾಂಕ್ದಿಂದನೇ ರಾಜಕೀಯ ಅವಾಂತರ ಆಗಿದ್ದಿದ್ದು ನಮ್ಮ ಜಿಲ್ಲಾ. ಸರ್ಕಾರ ಬಿದ್ದು ಅದು ಇನ್ನು ಮತ್ತು ರಣರಂಗಕ್ಕೆ ಇಳಿಯುವ ಸಲುವಾಗಿ ವಿದೇಶದಿಂದ ಬಂದೈತಿರಲ್ಲ, ಗೋಕಾಕದ ಹುಲಿ ರಮೇಶ್ ಜಾರಕಿಹೊಳಿ ರೆಡಿಯಾಗಿ ಬಂದಾರೆ ಫ್ರೆಶ್ ಆಗಿ. ಇನ್ನು ಆ ಕಡಕ್ಕೆ ಇಳ್ಯಾರು. ಇನ್ನು ಆ ವ್ಯಕ್ತಿ ಇಳೋದಂದ್ರೆ ಇನ್ನು ಮತ್ತಿನ್ನು ಚಿತ್ರ ಬದಲಾಕೋತ ಹೋಗೈತಿ. ಅದಕ್ಕೆ ರಾಜಕಾರಣ ಯಾವಾಗಲೂ ನಿಂತ ನೀರಲ್ಲ, ಹರಿವು ನೀರು. ಯಾವಾಗ ಯಾರು ಕೂಡ್ತಾರ, ಯಾವಾಗ ಯಾರು ವಿರೋಧಿಗಳು ಆಗ್ತಾರ. ಈಗ ಹುಕ್ಕೇರಿ ಸೊಸೈಟಿದಾಗ ಇಷ್ಟು ಆರೋಪ ಪ್ರತ್ಯಾರೋಪಗಳು ಮಾಡಿದವರು ಸಹಿತ ಕೂಡಿದ್ರೆ ಕೂಡ್ಬೋದು, ಮಿಲಾಪಿ. ಅದರೇ ಜನ ಮರಳು ಜಾತ್ರೆ ಮರಳು ಆಗ್ತೈತಿ. ಅದರ ಸಲುವಾಗಿ ಇನ್ನು 12 ಸೀಟು ತರ್ತೀನಿ ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಏನು ಘೋಷಣೆ ಮಾಡ್ಯಾರ. ಆ 12 ಸೀಟಿನ ಜೊತೆ ನಿರಂತರವಾಗಿ ಸಂಪರ್ಕದಾಗದಾರ. ಆ ವ್ಯಕ್ತಿನೂ ಭಾಳ ಚಾಣಕ್ಷದಾನ. ಅವ ಏನು ಗುರಿ ಸಾಧಿಸ್ತಾನೆ ಅದ್ರಾಗ ಸಕ್ಸಸ್ ಹಾಕಾನ. ಯಾಕಂದರೆ DCC ಬ್ಯಾಂಕ್ ಈಗಾಗಲೇ ಎಷ್ಟು ಸಲ ವಿರೋಧ ಮಾಡಿ ಚುನಾವಣೆ ಇಲ್ಲದನ ಆಯ್ಕೆ ಮಾಡಿದ್ದು. ಆ ಹೆಮ್ಮೆ ಆ ಶಾಸಕಗೆ ಸಿಗಬೇಕು, ಅರಮಾಯಿ ಶಾಸಕಗೆ.
ಹಾಗಾದರೆ ಬೆಳಗಾವಿ ಜಿಲ್ಲೆ ಭಾಳ ಕುತೂಹಲದಿಂದ ನೋಡಕತ್ತೈತಿ. 4ನೇ ತಾರೀಕು ನಾಮಪತ್ರ ಚಾಲು. ಹಿಂದೆ ತಗೊಳ್ಳೋದೈತಿ, ಮುಂದೆ ತಗೊಳ್ಳೋದೈತಿ, ಮುಂದೆ ಏನೇನು ಆಗ್ತೈತಿ, ಕನ್ನಡದಾಗ ಯಾರು ಉಳಿತಾರೋ, ಯಾರು ಗೆಲ್ತಾರೋ, ಯಾರು ಚುಕ್ಕಾಣಿ ಹಿಡಿತಾರೋ, ಇನ್ನು ಕಾದು ನೋಡಬೇಕು ಬೆಳಗಾವಿ ಜಿಲ್ಲೆಯ ಮಹಾಜನತೆ. ಪ್ರತಿಷ್ಠಿತ ಬ್ಯಾಂಕ್ BDCC, ಇದ್ರದ ಭವಿಷ್ಯ ನಿಮ್ಮ ಕೈಯಾಗೈತಿ. ಒಳ್ಳೆಯ ವ್ಯಕ್ತಿಗಳನ್ನ ಆರಿಸ್ತಾರೆ, ಅದನ್ನು ಸಂರಕ್ಷಣೆ ಮಾಡಬೇಕು, ಆ ಆಸ್ತಿ ಕಾಪಾಡಬೇಕು. ಹಾಗಾದ್ರೆ ಎಷ್ಟು ಜನ ನೀವು ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ, ತೋರಿಸ್ತೀರಿ. ಮತ್ತೊಂದು ಜವಾರಿ ಸುದ್ದಿ ಹಂಗೆ ಬರ್ತೀನಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಜವಾರಿ ಕಾಕ ಅಂದ ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡಿರಿ. ನಮಸ್ಕಾರ.